ಗುಜರಾತಿಗೆ ಅತ್ಯಧಿಕ ಪ್ರಮಾಣದ ವಿದೇಶಿ ಬಂಡವಾಳ ಹೂಡುವಂತೆ ಕ್ರಮ ಕೈಗೊಂಡಿದ್ದು, ಕೈಗಾರಿಕೆ ಉದ್ದಿಮೆಗಳ ಅಭಿವೃದ್ಧಿಗೆ ಆದ್ಯತೆ ನೀಡಿದ್ದು, ನೀರಾವರಿ ಯೋಜನೆಗಳಿಗೆ ಆದ್ಯತೆ, ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಯತ್ತ ಗಮನ, ವಿದ್ಯುತ್ ಉತ್ಪಾದನೆಯಲ್ಲಿ ಹೆಚ್ಚಳ, ಸೋಲಾರ್ ಪ್ಲಾಂಟ್ಗಳ ಸ್ಥಾಪನೆ, ಹೊಸ ರಸ್ತೆಗಳ ನಿರ್ಮಾಣ, ಕುಡಿಯುವ ನೀರಿನ ಪೂರೈಕೆ ಹೀಗೆ ಹಲವು ಯೋಜನೆಗಳನ್ನು ಜಾರಿ ಮಾಡಿ ಮೋದಿ ಅವರು ಗುಜರಾತ್ನ ನಂಬರ್ 1 ಮುಖ್ಯಮಂತ್ರಿಯಾಗಿದ್ದರು. ಅವರ ವಿರುದ್ಧ ಯಾವುದೇ ಭ್ರಷ್ಟಾಚಾರ ಪ್ರಕರಣಗಳಿರಲಿಲ್ಲ, ಯಾವ ಅಪರಾಧ ಹಿನ್ನೆಲೆ ಅವರಿಗಿರಲಿಲ್ಲ. ಹಾಗಾಗಿ ಪ್ರಧಾನಮಂತ್ರಿ ಹುದ್ದೆಗೆ ಮೋದಿ ಅವರ ಹೆಸರು ಕೇಳಿ ಬರತೊಡಗಿತು, ಪ್ರಸ್ತಾಪ ಆಗತೊಡಗಿತು. 2013ರಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ರಾಜನಾಥ್ ಸಿಂಗ್ ಪ್ರಧಾನಿಯಾಗಲು ಮೋದಿ ಅತ್ಯಂತ ಸೂಕ್ತವಾದ ವ್ಯಕ್ತಿ ಎಂದು ಮೊದಲ ಬಾರಿಗೆ ಹೇಳಿದರು. ರಾಜನಾಥ್ ಸಿಂಗ್ ಅವರು RSS ಮುಖಂಡರ ಮನಸ್ಸು ಒಲಿಸುವಲ್ಲಿ ಯಶಸ್ವಿಯಾದರು. 2013ರ ಗೋವಾದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆಯನ್ನು ಆಯೋಜಿಸಲಾಗಿತ್ತು. 2014ರ ಲೋಕಸಭಾ ಚುನಾವಣೆ ಎದುರಿಸಲು ಯೋಜನೆ ರೂಪಿಸಲು ಈ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಪ್ರಧಾನಮಂತ್ರಿ ಹುದ್ದೆಗೆ ಮೋದಿ ಅವರ ಹೆಸರನ್ನು ಸೂಚಿಸಲಾಯಿತು. ಅರುಣ್ ಜೇಟ್ಲಿ, ವೆಂಕಯ್ಯ ನಾಯ್ಡು ಅವರು ಈ ಸಭೆಯಲ್ಲಿ ಮೋದಿ ಅವರನ್ನು ಬೆಂಬಲಿಸಿದರು. ಸಭೆಯಲ್ಲಿ ಮುಂದಿನ ಲೋಕಸಭಾ ಚುನಾವಣೆಗೆ ಮೋದಿ ಅವರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಲಾಯಿತು. ಒಂದಷ್ಟು ಅಸಮಾಧಾನಗಳಿದ್ದವು. ಅದನ್ನು ಸಭೆಯಲ್ಲಿ ಯಶಸ್ವಿಯಾಗಿ ನಿಭಾಯಿಸಲಾಯಿತು. ಕೊನೆಗೆ ಮೋದಿ ಅವರ ಹೆಸರು ಫೈನಲ್ ಆಯಿತು. ರಾಜನಾಥ್ ಸಿಂಗ್ ಅವರು ತೆಗೆದುಕೊಂಡ ಈ ಒಂದು ನಿರ್ಧಾರ ಮೋದಿಯವರ ಜೀವನದ ಹಾಗೂ ರಾಷ್ಟ್ರ ರಾಜಕಾರಣದ ದಿಕ್ಕು ದೆಸೆಯನ್ನೇ ಬದಲಾಯಿಸಿತು. 2014ರ ಲೋಕಸಭಾ ಚುನಾವಣೆಯಲ್ಲಿ ವಾರಾಣಸಿ ಮತ್ತು ಗುಜರಾತಿನ ವಡೋದರ ಎನ್ನುವ 2 ಕ್ಷೇತ್ರಗಳಿಂದ ಮೋದಿ ಸ್ಪರ್ಧಿಸಿದರು. ಎರಡೂ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ ಮೋದಿ ವಾರಾಣಸಿ ಕ್ಷೇತ್ರವನ್ನು ಉಳಿಸಿಕೊಂಡರು. 2014ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 282 ಸ್ಥಾನ ಗಳಿಸಿತು. NDA ಮೈತ್ರಿಕೂಟ 336 ಸ್ಥಾನ ಗಳಿಸಿತು. 21 ಮೇ 2014ರಂದು ಗುಜರಾತಿನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಮೋದಿಯವರು 26 ಮೇ 2014ರಂದು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. 55 ವರ್ಷಗಳ ಸುದೀರ್ಘ ರಾಜಕೀಯ ಹಾದಿಯಲ್ಲಿ ಮೋದಿ ಅವರು 63ನೇ ವಯಸ್ಸಿಗೆ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದರು. ಗುಜರಾತಿನಲ್ಲಿ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲು ಮೋದಿ ಮತ್ತು ಅಮಿತ್ ಶಾ ಜೊತೆಗೂಡಿ ಮಾಡಿದ ಫೀಲ್ಡ್ ವರ್ಕ್ ಕಾರಣವಾಗಿತ್ತು. ಅವರು ಗ್ರಾಮ ಮಟ್ಟದ 8,000ಕ್ಕೂ ಹೆಚ್ಚು ಮುಖಂಡರನ್ನು ಭೇಟಿಯಾಗಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ ಪರಿಣಾಮ ಕೇಶುಭಾಯ್ ಪಟೇಲ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ನಂತರ ಮೋದಿ ಅವರು ಮುಖ್ಯಮಂತ್ರಿಯಾದರು. ಪ್ರಧಾನಮಂತ್ರಿ ಹುದ್ದೆಗೆ ಆಯ್ಕೆಯಾದಾಗಲೂ ಅಮಿತ್ ಶಾ ಅವರ ಜೊತೆಗೂಡಿ ಸ್ಥಳೀಯ ನಾಯಕರಿಗೆ ಆದ್ಯತೆ ನೀಡಿ ಪಕ್ಷವನ್ನು ಸಂಘಟಿಸುವಲ್ಲಿ ಅವರು ಯಶಸ್ವಿಯಾದರು. ದೇಶದ ಉದ್ದಗಲಕ್ಕೂ ನರೇಂದ್ರ ಮೋದಿಯವರ ಬಗ್ಗೆ ವ್ಯಾಪಕವಾದ ಪ್ರಚಾರ ನೀಡಲಾಯಿತು. ಕಾರ್ಯಕರ್ತರು ನಮೋ ಬ್ರಿಗೇಡ್ ಎನ್ನುವ ಹೆಸರಿನಲ್ಲಿ ಹಗಲಿರುಳು ಶ್ರಮವಹಿಸಿದರು. ಪ್ರತಿ ಊರಿನಲ್ಲಿ ಅವರ ಕಟೌಟ್ಗಳನ್ನು ಹಾಕುವುದರೊಂದಿಗೆ ಮೋದಿ ಅವರ ಬಗ್ಗೆ ಜನರಿಗೆ ವಿಶ್ವಾಸ ಬರುವಂತೆ ಮಾಡಲಾಯಿತು. ಕಾರ್ಯಕರ್ತರ ಹೋರಾಟದ ಫಲವಾಗಿ ದೇಶದೆಲ್ಲೆಡೆ ನರೇಂದ್ರ ಮೋದಿಯವರ ಬಗ್ಗೆ ಚರ್ಚೆ ಪ್ರಾರಂಭವಾಯಿತು. ಮೋದಿಯವರು ಮನೆ ಮಾತಾದರು. ಇದೆಲ್ಲದರ ಪರಿಣಾಮ ಅವರು ಪ್ರಧಾನಮಂತ್ರಿ ಹುದ್ದೆಗೆ ಆಯ್ಕೆಯಾದರು. ಮೋದಿ ಅವರ ಗೆಲುವಿನಲ್ಲಿ ಬಲು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ಪಾಲಿದೆ, ಹೋರಾಟವಿದೆ. ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ಅವರಿಗೆ ಕುಂಕುಮ ಹಚ್ಚಿ ಮಾಲಾರ್ಪಣೆ ಮಾಡಿ ಸ್ವಾಗತಿಸುತ್ತಿದ್ದರು. ರಥದ ಮೇಲೆ ಕೂರಿಸಿ ಮೆರವಣಿಗೆ ಮಾಡುತ್ತಿದ್ದರು. ಅವರ ಪರವಾದ ಜಯ ಘೋಷಣೆಗಳು ಮುಗಿಲು ಮುಟ್ಟುತ್ತಿದ್ದವು. ಇನ್ನು ಅವರು ಪ್ರಧಾನಮಂತ್ರಿ ಆದ ಮೇಲೆ ಕೇಳಬೇಕೇ? ಗುಜರಾತಿನ ಜನರ ಪಾಲಿನ ಸಂಭ್ರಮ ಹೇಳತೀರದು. ಜನರು ಏಕಾಏಕಿ ನರೇಂದ್ರ ಮೋದಿ ಅವರ ಹೆಸರಿನಲ್ಲಿ ಒಂದು ದೇವಸ್ಥಾನವನ್ನೇ ಕಟ್ಟಲು ನಿರ್ಧರಿಸಿದ್ದರು.
ನೋಡುತ್ತಲೇ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಒಂದು ದೇವಸ್ಥಾನ ನಿರ್ಮಾಣಗೊಳ್ಳತೊಡಗಿತು. ಮಂದಿರ ತೆರೆಯಲು ಇನ್ನೇನು ಒಂದೆರಡು ವಾರಗಳ ಅವಧಿ ಇರುವಾಗ ಈ ವಿಷಯ ನರೇಂದ್ರ ಮೋದಿಯವರನ್ನು ತಲುಪಿತು. ಒಂದೇ ಮಾತಿನಲ್ಲಿ ನರೇಂದ್ರ ಮೋದಿ ನನ್ನ ಹೆಸರಿನಲ್ಲಿ ದೇವಸ್ಥಾನ ಕಟ್ಟುವ ಅಗತ್ಯವಿಲ್ಲ ಎಂದು ಹೇಳಿದರು. ಇಲ್ಲದಿದ್ದರೆ ಇಷ್ಟರೊಳಗೆ ಮೋದಿ ಅವರು ಗುಜರಾತಿನಲ್ಲಿ ಭಗವಾನ್ ಮೋದಿ ಆಗಿರುತ್ತಿದ್ದರು. ಗುಜರಾತಿನ ಮುಖ್ಯಮಂತ್ರಿಯಾಗಿದ್ದಾಗ ನಾನು ಕಾಮನ್ ಮ್ಯಾನ್ ಎಂದು ಹೇಳಿದ್ದ ಮೋದಿ ಅವರು ಪ್ರಧಾನಮಂತ್ರಿಯಾದಾಗ ನಾನು ಪ್ರಧಾನಮಂತ್ರಿಯಲ್ಲ, ಪ್ರಧಾನ ಸೇವಕ, ಚೌಕಿದಾರ್ ಎಂದು ಹೇಳಿಕೊಂಡರು. ನರೇಂದ್ರ ಮೋದಿ ಪ್ರಧಾನಿಯಾಗುತ್ತಿದ್ದಂತೆ ವಿದೇಶಗಳಲ್ಲಿ ದೊಡ್ಡ ಮಟ್ಟದ ಸ್ವಾಗತ ನೀಡಲಾಯಿತು. 25 ಅಕ್ಟೋಬರ್ 2014ರಂದು ಅಮೆರಿಕಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮ್ಯಾಡಿಸನ್ ಸ್ಕ್ವೇರ್ ಗಾರ್ಡನ್ನಲ್ಲಿ ಅವರು ಮಾಡಿದ ಭಾಷಣ 80 ರಾಷ್ಟ್ರಗಳಲ್ಲಿ ಪ್ರಸಾರಗೊಂಡಿತು. ಇದರಿಂದ ವಿದೇಶಗಳಲ್ಲಿ ಮೋದಿ ಇನ್ನಷ್ಟು ಖ್ಯಾತಿಯನ್ನು ಪಡೆದರು. ವಿಶ್ವದ ದೊಡ್ಡಣ್ಣನೇ ಮೋದಿಯವರ ಬೆಂಬಲಕ್ಕೆ ನಿಂತ ಮೇಲೆ ಇನ್ನು ಕೇಳಬೇಕೇ? 2014ರ ಟೈಮ್ಸ್ ಪತ್ರಿಕೆಯ ಸಮೀಕ್ಷೆಯಲ್ಲಿ ಮೋದಿ ಅವರು ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರೆಂದು ಗುರುತಿಸಲ್ಪಟ್ಟರು. ನಂತರ ಟ್ವಿಟರ್, ಫೇಸ್ಬುಕ್, ವಾಟ್ಸಪ್ ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಅವರ ಬಗೆಗಿನ ಪೋಸ್ಟರ್ಗಳು ವೈರಲ್ ಆದವು. ಚಹಾ ಕುಡಿಯುವಾಗಲೂ ಕೂಡ ಮೋದಿಯವರ ಬಗ್ಗೆ ಚರ್ಚೆ ಆರಂಭವಾಯಿತು. 8 ನವೆಂಬರ್ 2016ರಂದು ನೋಟ್ ಬ್ಯಾನ್ ಮಾಡಿದ್ದು, 1 ಜುಲೈ 2017ರಂದು GST ಜಾರಿಗೆ ತರುವುದರ ಮೂಲಕ ಮೋದಿ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನಷ್ಟು ಚುರುಕು ನೀಡಿದರು. ದಕ್ಷ ಆಡಳಿತದ ಫಲವಾಗಿ 2019ರ ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟವಾದ ಬಹುಮತ ಪಡೆಯುವುದರೊಂದಿಗೆ ಇನ್ನೊಮ್ಮೆ ಅಧಿಕಾರದ ಗದ್ದುಗೆ ಏರಿತು. ಬಿಜೆಪಿ ಎನ್ನುವ ವಿಶಾಲವಾದ ಆಗಸದಲ್ಲಿ ಮೋದಿ ಪ್ರಖರ ಸೂರ್ಯನಂತೆ ಕಂಗೊಳಿಸತೊಡಗಿದರು. ಭಾರತೀಯ ಜನತಾ ಪಕ್ಷದ ಪಾಲಿನ ಬೆರಗಿನ ಬೆಳಕಿನ ದಿನಗಳು ಈ ರೀತಿಯಲ್ಲಿ ಆರಂಭಗೊಂಡಿದ್ದವು.